ಇವತ್ತು ಒಂದು ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನನಗೂ ಅಂದ್ಕೊಂಡಿರಲಿಲ್ಲ ಈ ಥರ ವಿಜೃಂಭಣೆಯಿಂದ. ಇವತ್ತು ಬಹಳ ವಿಶೇಷತೆ ಏನಂದರೆ, ಅಗತ್ಯೇಶ್ವರ ಮಹರ್ಷಿಯವರು ಏನು ಪ್ರತಿಷ್ಠಾಪನೆ ಮಾಡಿದಂಥ ಶಿವ ಪಾರ್ವತಿ ಮತ್ತು ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಭಾಳ ವಿಜೃಂಭಣೆಯಿಂದ ಇವತ್ತು ಬ್ರಹ್ಮರಥೋತ್ಸವವನ್ನು ಏರ್ಪಡಿಸಲಾಗಿದೆ. ಸುಮಾರು ವರ್ಷಗಳಿಂದ ಈ ಬ್ರಹ್ಮರಥೋತ್ಸವ ನಡ್ಕೊಂಡು ಬರ್ತಾಯಿದೆ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿ ಇವತ್ತು ಒಂದು ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಒಂದು ಅಗತ್ಯೇಶ್ವರ ಮುನಿಗಳು ನಿರ್ಮಾಣ ಮಾಡಿದಂಥ ಪ್ರತಿಷ್ಠಾಪನೆ ಮಾಡಿದಂಥ ಶಿವ ಪಾರ್ವತಿ ಸಮೇತ ಗಣೇಶ ಈ ಮೂರು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿ ಬಹಳ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಈ ಒಂದು ದೇವಸ್ಥಾನ, ಮತ್ತು ಅದಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಏನು ರಣಭೈರಮ್ಮ ಟೆಂಪಲ್, ಇದು ಈ ಗ್ರಾಮ ದೇವತೆ ಅಂತ ಕೂಡ ಕರೀತಾರೆ. ಭಾಳ ಶಕ್ತಿಶಾಲಿಯಾದಂಥ ಒಂದು ದೇವಸ್ಥಾನ ರಣಭೈರಮ್ಮ ಟೆಂಪಲ್ಲು. ಈ ಕಾರ್ಯಕ್ರಮದಲ್ಲಿ ಬ್ರಹ್ಮರಥೋತ್ಸವದಲ್ಲಿ ಈ ಬ್ರಹ್ಮರಥೋತ್ಸವವನ್ನು ಒಂದು ಚಾಲನೆ ನನ್ನ ಕೈಯಲ್ಲಿ, ಮತ್ತು ಎಲ್ಲ ಈ ಟ್ರಸ್ಟ್ನ ವತಿಯಿಂದ ಎಲ್ಲ ಭಕ್ತಾದಿಗಳು ಬಂದು, ಸುಮಾರು ಭಕ್ತಾದಿಗಳು ಬಂದು, ಸಾವಿರಾರು ಭಕ್ತಾದಿಗಳ ಒಂದು ಸನ್ನಿಧಿಯಲ್ಲಿ ಇವತ್ತು ಈ ಒಂದು ಬ್ರಹ್ಮರಥೋತ್ಸವ ಯಶಸ್ವಿಯಾಗಿ ನಡೆದಿದೆ. ಆ ದೇವರು ಆ ಶಿವ ಪಾರ್ವತಿ ಮತ್ತು ಶ್ರೀರಾಮ ಮತ್ತು ನಮ್ಮ ರಣಭೈರಮ್ಮ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೇದು ಮಾಡಲಿ, ತಾಲೂಕಿಗೆಲ್ಲ ಒಳ್ಳೇದು ಮಾಡಲಿ, ಆರೋಗ್ಯ ಭಾಗ್ಯ ನೀಡಲಿ, ಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಲಿ ಅಂತ ಹೇಳ್ತಾ ಆ ತಾಯಿಯಲ್ಲಿ ಮತ್ತು ಆ ಶಿವ ಪಾರ್ವತಿಯಲ್ಲಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಇವತ್ತು ಏನು ನನ್ನ ಈ ಮುಳಬಾಗಿಲು ಟೌನಲ್ಲಿ ನನಗೂ ಅಂದ್ಕೊಂಡಿರಲಿಲ್ಲ ಈ ಥರ ವಿಜೃಂಭಣೆಯಿಂದ ಈ ಬ್ರಹ್ಮರಥೋತ್ಸವ ನಡೀತದೆ ಅಂತ. ಇವತ್ತು ಕಣ್ತುಂಬ ನೋಡೋದಕ್ಕೆ ತುಂಬ ಖುಷಿ ಆಗ್ತದೆ. ಆ ಕಣ್ತುಂಬಿ ನೋಡಿ ಆ ದೇವರನ್ನು ಮತ್ತೆ ನಮ್ಮ ಒಂದು ಹಸ್ತದಿಂದ ಕರ್ಕೊಂಡೋಗಿ ಎತ್ಕೊಂಡೋಗಿ ದೇವಸ್ಥಾನ ಒಂದು ರಥದಲ್ಲಿ ಕೂರಿಸಿ ಒಂದು ಅವಕಾಶ ಕಲಿಸ್ಕೊಟ್ಟಿದ್ದಾರೆ ಎಲ್ಲ ಈ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಈ ಸ್ವಾಮಿಗಳಿಗೂ ಮತ್ತು ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಎಲ್ಲ ಡೈರೆಕ್ಟರ್ಗಳಿಗೂ ವಂದಿಸುತ್ತಾ ಆ ತಾಯಿ ಆ ರಣಭೈರೇಶ್ವರಮ್ಮನು ಮತ್ತು ಶಿವ ಪಾರ್ವತಿ ಆ ವಿಘ್ನೇಶ್ವರನ ಒಳ್ಳೆ ಮಾಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.